ಸರ್ಕಾರಿ ಆಸ್ಪತ್ರೆ ಇರೋದು ಕೇವಲ ಹೆಸರಿಗಷ್ಟೇನಾ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಕೊಪ್ಪಳದ ಜಮಖಂಡಿಯಲ್ಲಿನ ಆಸ್ಪತ್ರೆ ವಿರುದ್ಧ ಇದೀಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಅಂತ ಕಿಡಿಕಾರಲಾಗ್ತಾ ಇದೆ. ಗರ್ಭಿಣಿಗೆ ಚಿಕಿತ್ಸೆಗೆ ಸರಿಯಾಗಿ ಸಿಬ್ಬಂದಿ ಸ್ಪಂದಿಸಿದಂತ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆಗೆ ಬಂದು ಹೀನಾ ಎಂಬ 9 ತಿಂಗಳ ಗರ್ಭಿಣಿ ನರಳಾಡ್ಬಿಟ್ಟಿದ್ದಾರೆ. ಪರೀಕ್ಷೆಯನ್ನ ನಡೆಸದೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬಂದ್ರೂ ಕೂಡ ಸಿಬ್ಬಂದಿ ನೋಡೇ ಇಲ್ಲ. ಆಸ್ಪತ್ರೆಯ ಸಿಬ್ಬಂದಿಗೆ ಗರ್ಭಿಣಿ ಸಂಬಂಧಿಕರಿಂದ ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ನೋಡಿ, ಇತ್ತೀಚೆಗೆ ರಾಜ್ಯದಲ್ಲಿ ಗರ್ಭಿಣಿ ಬಾಣಂತಿಯರ ಸಾವು ಪ್ರಕರಣಗಳು ಹೆಂಗ್ ನಡೆದಿತ್ತು, ಎಷ್ಟರ ಮಟ್ಟಿಗೆ ನಮ್ಮ ಜನರಿಗೆ ಆತಂಕ ಆಗಿತ್ತು, ಅದಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತು ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಒಬ್ಬ ಗರ್ಭಿಣಿ ಆಸ್ಪತ್ರೆಗೆ ಬಂದರೆ ಆಕೆಯನ್ನ ಟೆಸ್ಟ್ ಮಾಡೋರೆ ಗತಿ ಇಲ್ಲ. ಇನ್ನು ಒಳಗಡೆ ಕರ್ಕೊಂಡು ಕೂರಿಸ್ಬೇಕು, ಟೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ಮಿನಿಮಮ್ ಸೆನ್ಸ್ ಕೂಡ ಇಲ್ಲ. ಅದಾದ್ಮೇಲೆ ಗರ್ಭಿಣಿಯ ಸಂಬಂಧಿಕರು ಹೋಗಿ ಗಲಾಟೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಆಮೇಲೆ ಇಲ್ಲಾಗಲ್ಲ, ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇಷ್ಟು ನಿರ್ಲಕ್ಷ್ಯವನ್ನ ಯಾಕೆ ವಹಿಸ್ತೀರಾ? ನಿಮ್ಮ ಕೈಲಿ ಗರ್ಭಿಣಿಯವರಿಗೆ ಚಿಕಿತ್ಸೆನ ನೀಡಕ್ಕಾಗಲ್ಲ ಅಂತ ಅಂದಮೇಲೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಯಾಕೆ ಅಲ್ಲಿದ್ದೀರಾ? ರಿಸೈನ್ ಮಾಡಬೇಕಲ್ವಾ? ಅಟ್ಲೀಸ್ಟ್ ಯಾರೋ ಕೆಲಸ ಮಾಡೋರಾದ್ರೂ ಬರ್ತಾರೆ ಅಲ್ವಾ? ಹೀಗೆ ಅಲ್ವಾ ಪ್ರಾಣಕ್ಕೆ ಸಂಚಕಾರ ತರುವಂಥದ್ದು ನೀವು? ನೋಡಿ ಪಾಪ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿಲ್ಲ, ಎಲ್ಲಿಗೆ ಹೋಗಬೇಕು ಅವರು? ಇಲ್ಲಿಗೆ ನಂಬ್ಕೊಂಡು ಬಂದಿರ್ತಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಂಡಿರ್ತೀರಾ. ಯಾಕೆ ಹಾಕೊಳ್ತೀರಾ? ಬರೋರಿಗೆ ನೀವು ಅಲ್ಲಿ ಏನಾಯಿತು ಏನು ಎತ್ತ ಅಂತ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತಂದರೆ, ಆ ಯೋಗ್ಯತೆ ಇಲ್ಲ ಅಂತ ಅಂದಮೇಲೆ ಯಾಕೆ ಬೇಕು ಆಸ್ಪತ್ರೆ? ಬೇಡ ಬಿಡಿ ಆಸ್ಪತ್ರೆ, ಬರ್ದ್ಕೊಡ್ಬಿಡಿ ಅಲ್ಲಿರೋ ಸಿಬ್ಬಂದಿಗಳೆಲ್ಲರೂ, ನಮಗೆ ಕೆಲಸ ಮಾಡೋದಕ್ಕಾಗಲ್ಲ, ಇಲ್ಲಿಗೆ ಆಸ್ಪತ್ರೆಯ ಅವಶ್ಯಕತೆ ಇಲ್ಲ, ಬರ್ದ್ಕೊಟ್ಬಿಡಿ. ಹೆಸರಿಗೆ ಮಾತ್ರ ಯಾಕೆ ಬೇಕು ಹಾಸ್ಪಿಟಲ್ಲು? ಹಾಸ್ಪಿಟಲ್ ಇದೆ ಅಂತ ಅಂದರೆ ಅಲ್ಲಿಗೆ ಬಂದೇ ಬರ್ತಾರೆ ಅಲ್ವಾ ರೋಗಿಗಳು? ಅಲ್ಲಿಗೆ ಬಂದೇ ಬರ್ತಾರೆ ಅಲ್ವಾ ಗರ್ಭಿಣಿಯರು, ತಾಯಂದಿರು ಬಂದೇ ಬರ್ತಾರೆ ಅಲ್ವಾ? ಇದನ್ನೇ ನಂಬ್ಕೊಂಡಿರ್ತಾರೆ ಅಲ್ವಾ? ಈ ಜೀವ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ಯಾಕೆ ಮೂಗು ಮುರಿತಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಬೇಕಾಗಿಲ್ಲ, ಅಲ್ಲಿ ಕಾಟಾಚಾರಕ್ಕೆ ನೋಡ್ತಾರೆ, ಸ್ವಲ್ಪ ಯಾಮಾರಿದ್ರು ನಮ್ಮ ಜೀವನೇ ಹೋಗ್ಬಿಡತ್ತೆ, ಯಾಕೆ ಹೋಗಬೇಕು ಅಂತ ಯೋಚಿಸ್ತಾರೆ. ಆದರೆ ಏನು ಮಾಡ್ತೀರಾ? ಅನಿವಾರ್ಯ ಪರಿಸ್ಥಿತಿ ಕೆಲವ್ರಿಗೆ ಇರುತ್ತೆ, ಕೈ ಕಟ್ಟಾಕ್ಬಿಟ್ಟಿರುತ್ತೆ, ಆರ್ಥಿಕವಾಗಿ ಸಂಕಷ್ಟ ಇರುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಕಾಸಿರಲ್ಲ ಅವ್ರ ಹತ್ರ. ಆ ರೀಸನ್ಸ್ಗೆ ಅಲ್ವಾ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂಥದ್ದು. ಸರ್ಕಾರಿ ಆಸ್ಪತ್ರೆಗಳಿಗೆ ಕೋಟಿ ಅನುದಾನ ಪುಕ್ಷಟ್ಟೆ ಕೊಡ್ತಾರ. ಏನಕ್ಕೆ ಹೇಳಿ ಕೊಡ್ತಾರೆ? ಬರುವಂಥ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಸಕಾಲಕ್ಕೆ ಟ್ರೀಟ್ಮೆಂಟ್ ಸಿಗಲಿ ಅಂತ. ಪ್ರತಿ ಹಾಸ್ಪಿಟಲ್ಗಳಲ್ಲೂ ಇದೇ ಕತೆ. ಜಗಳ ಮಾಡಬೇಕು ಇವರಿಗೆ, ಬನ್ನಿ ನೋಡಿ, ಬನ್ನಿ ಟ್ರೀಟ್ಮೆಂಟ್ ಕೊಡಿ ಅಂತ ಜಗಳ ಮಾಡಬೇಕು. ಜಗಳ ಮಾಡೋದಕ್ಕೆ ಅಂತ ಒಬ್ರನ್ನ ಕರ್ಕೊಬರ್ಬೇಕು. ಯಾಕಂದರೆ ಯಾರು ಹುಷಾರು ತಪ್ಪಿರ್ತಾರೋ, ಯಾರು ಗರ್ಭಿಣಿಯರು ಇರ್ತಾರೋ ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಜಗಳ ಮಾಡೋಕ್ಕಂತ ಒಬ್ರನ್ನ ಜೊತೆ ಕರ್ಕೊಬರ್ಬೇಕು. ಟ್ರೀಟ್ಮೆಂಟ್ ಕೊಡಿ, ನಮ್ಮನ್ನು ನೋಡಿ, ನಾವು ಬಂದು 2 ಅವರ್ ಆಯಿತು, ನಾವು ಬಂದು 3 ಅವರ್ ಆಯಿತು, ನಮ್ಗೆ ಈ ಥರದ ಸಮಸ್ಯೆ ಇದೆ, ದಯವಿಟ್ಟು ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಗೋಗರಿಯೋದಕ್ಕೆ ಯಾರನ್ನಾರೊಬ್ರನ್ನ ಕರ್ಕೊಬರ್ಬೇಕು. ಯಾರು ಈ ಸಿಬ್ಬಂದಿ ಈ ಥರ ನಿರ್ಲಕ್ಷ್ಯ ಮಾಡಿದ್ರೋ, ತಲೆಹರಟೆ ಮಾಡಿದ್ರೋ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ನಿಮಗೆ ಅಲ್ಲಿ ಅದು ರಿಸ್ಕಿ ಕೇಸು, ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಬೇರೆ ಕಡೆ ಕಳಿಸಿದ್ವಿ ಅನ್ನೋದೇನಾದರೂ ಇದ್ದರೆ, ಆ ಥರದ್ದೇನಾದರೂ ಉದ್ದೇಶ ಇದ್ದು ಬೇರೆ ಕಡೆಗೆ ಹೋಗಿ ಅಂತ ನೀವು ಹೇಳಿದ್ದೇ ಆಗಿದ್ದಲ್ಲಿ ಅದರ ಮೊದಲೇ ಹೇಳಬೇಕು. 2 ಅವರ್ 3 ಅವರ್ ಕಾಯಿಸ್ಬಿಟ್ಟಲ್ಲ. ಬಂದೀವಿ, ಅಲ್ಲಿ ಬನಟ್ಟಿಗೆ ತೋರಿಸಿವ್ರಿ, ಅಲ್ಲಿ ಸೌಲಭ್ಯ ಇಲ್ಲ ಅಂತ ಅವ್ರು ಬರೋದ ಇಲ್ಲಿ ಕಳ್ಸಾರಿ. ನಾವು ಜಮಖಂಡಿಗೆ ಬಂದ ಮೇಲೆ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ, ಇಲ್ಲಿ ಇಲ್ಲ ಅಂತ ಬಾಗಲಕೋಟೆಗೆ ಬರೆದ ಕಳ್ಸಾಕತ್ತಾರಿ ನಮಗೆ. ಮತ್ತು ನಾವು 9 ತಿಂಗಳು ಎಲ್ಲ ಮುಗ್ದವ್ರಿ, ಅದು ಹೇಳಕತ್ತೀವ್ರಿ, ಅವ್ರಿಗೆ ಕೇಳವಾಲು ರೀ. ನನಗೆ ನೋವು ಆಗಾಕತ್ತೈತ್ರಿ, ಅದನ್ನು ಕೇಳವಾಳ್ರಿ ಅವ್ರಿಗೆ. ಎಷ್ಟು ಗಂಟೆಗೆ ಬಂದಿರಿ ನೀವು ಇಲ್ಲಿ? ಇಲ್ಲಿ ನಾವು 1 ಗಂಟೆಗೆ ಬಂದೀವ್ರಿ. ಬಂದ ಕೂಡಲೇ ಏನು ಲೆಟರ್ ತೋರಿಸಿದ್ರಿ ಅದನ್ನು? ಅದನ್ನು ತೋರಿಸಿವ್ರಿ. ಅದನ್ನು ತೋರಿಸಿದ್ರೇ BP ಇದನ್ನೇ ಏನೇನೋ ಹೇಳಿ ನಮ್ಮನ್ನು ಬರೆದ ಕಳ್ಸಾಕತ್ತಾರೆ. ನಾವು ಹನಗಂಡಿಂದ ಬಂದೀವ್ರಿ, ಅಲ್ಲಿ ಬನಟ್ಟಿಗೆ ತೋರಿಸಿವ್ರಿ, ಅಲ್ಲಿ ಸೌಲಭ್ಯ ಇಲ್ಲ ಅಂತ ಅವ್ರು ಬರೋದ ಇಲ್ಲಿ ಕಳ್ಸಾರಿ. ನಾವು ಜಮಖಂಡಿಗೆ ಬಂದ ಮೇಲೆ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ, ಇಲ್ಲಿ ಇಲ್ಲ ಅಂತ ಬಾಗಲಕೋಟೆಗೆ ಬರೆದ ಕಳ್ಸಾಕತ್ತಾರಿ ನಮಗೆ. ಮತ್ತು ನಾವು 9 ತಿಂಗಳು ಎಲ್ಲ ಮುಗ್ದವ್ರಿ, ಅದು ಹೇಳಕತ್ತೀವ್ರಿ, ಅವ್ರಿಗೆ ಕೇಳವಾಲು ರೀ. ನನಗೆ ನೋವು ಆಗಾಕತ್ತೈತ್ರಿ, ಅದನ್ನು ಕೇಳವ
ಬನಟ್ಟಿಗೆ ಬಂದಿವ್ರಿ ಸರ್. ಬನಟ್ಟಿಗೆ ಬಂದಿಂದ ಇಲ್ಲ ಅಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತೇಳಿ ಇಲ್ಲಿ ಜಮಖಂಡಿಗೆ ಬಂದಿರಿ ಸರ್. ಜಮಖಂಡಿ ಬರಂತ ಇಲ್ಲಿ ನಾವು 1 ಗಂಟೆಗೆ ಬಂದಿದ್ರಿ. 1 ಗಂಟೆಯಿಂದ ಯಾರೂ ಡಾಕ್ಟ್ರುಗಳು ಇಲ್ಲ, ಮೇಡಮ್ಗಳು ಇಲ್ಲ, ನಾವು ಬೇರೆ ಕಡೆ ಬರೆದು ಕೊಡ್ತೀವಿ ಅಂತೇಳಿ ಅನ್ನಕತ್ರಿ. ಬೇರೆ ಕಡೆ ಅಂದ್ರೆ ಡಾಕ್ಟ್ರುಗಳು ಬಂದಿರೋದಕ್ಕೆ ಹೇಳ್ರಿ ನಾನು ಬೇರೆ ಬಂದಿಲ್ಲ, ಅವ್ರು ಎಲ್ಲ ರಿಪೋರ್ಟ್ ಕಳ್ಸೀನಿ, ಹಿಂಗೆ ಅವ್ರು ಅಲ್ಲೇ ಹೇಳ್ಯಾರು, ಅದು ಬೇರೆ ಕಡೆ ಹೋಯ್ತು ಅಂತ ಹೇಳೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಏನು ಸಮಸ್ಯೆ ಆಯಿತು, ಯಾಕೆ ಸಿಬ್ಬಂದಿಗಳು ಆಗಲ್ಲ ಅಂತ ಹೇಳಿದ್ರು, ಏನು ಪ್ರಾಬ್ಲಮ್ ಇಂದ ಬೇರೆ ಕಡೆಗೆ ಹೋಗಿ ಅಂತ ಹೇಳಿದ್ರು? ನೀತಿ ಖಂಡಿತ ಏನು ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿ ಸ್ತ್ರೀಯರ ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ರು ಕೂಡ ಇಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಲ್ಲ ಅನ್ನೋದು ಮುಖ್ಯವಾಗಿರುವಂತದ್ದು. ಅದರಲ್ಲಿ ಕೂಡ ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನಿಂದ ಬಂದಿರತಕ್ಕಂತ ಮಹಿಳೆ ಏನಿದ್ದಾಳೆ ತನ್ನ ನರಳಾಟವನ್ನ ಕೂಡ ಆಕಿ ಹೇಳ್ತಿರುವಂತದ್ದು. ಮುಖ್ಯವಾಗಿ ಅವಳು ಹನಗಂಡಿಯ ಒಂದು ಗ್ರಾಮದವಳು. ಅಲ್ಲಿಂದ ರಬಕೈಬನಹಟ್ಟಿಯ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿ ನೀವು ಜಮಖಂಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೋಗೋಣ ಅಂತ ನಿಟ್ಟಿನಲ್ಲಿ ಅಲ್ಲಿಯ ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು ಹೇಳ್ತಾರೆ. ಅಧಿಕಾರಿ ಹೇಳಿದ ಬಳಿಕ ಇಲ್ಲಿ ಸಮೀಪದಲ್ಲಿರ್ತಕ್ಕಂಥ ಜಮಖಂಡಿಯ ಆಸ್ಪತ್ರೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಅವಳು ತನ್ನ ನರಳಾಟವನ್ನ, ಯಾಕಂದ್ರೆ 9 ತಿಂಗಳ ಗರ್ಭಿಣಿ ಇರೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಿದೆ, ನನಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನ ಹೀನಾ ಕೂಡ ಹೇಳ್ತಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ 1 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಆದ್ರೂ ಕೂಡ ಯಾರೊಬ್ರು ಆಸ್ಪತ್ರೆಯಲ್ಲಿ ಯಾರು ಇರದೇ ಇರ್ತಕ್ಕಂತ ಒಂದು ಆಸ್ಪತ್ರೆ ಆಗಿರುವಂತದ್ದು. ಅದರಲ್ಲಿ ಕೂಡ ಜಮಖಂಡಿ ಭಾಗದಲ್ಲಿ ಇರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆ ಯಾರು ವೈದ್ಯರಿಲ್ಲ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗ್ತಿರುವಂತದ್ದು. DH ಅವರಿಗೆ ಫೋನ್ ಕರೆ ಮಾಡುವುದರ ಮೂಲಕವಾಗಿ ನಾವು ಕೇಳಿದಾಗ ಅವರು ಕೂಡ ಹೇಳಿರುವಂತದ್ದು. ಮುಖ್ಯವಾಗಿ ಅದನ್ನ ನನ್ನ ಗಮನಕ್ಕಿಲ್ಲ, ನಾನು ಬಂದ ತಕ್ಷಣ ಅದನ್ನ ಫೋನ್ ಕರೆ ಮಾಡಿ ನಾನು ತಿಳಿಸ್ತೇನೆ ಅಂತಕ್ಕಂಥ ಮಾಹಿತಿಯನ್ನ DH ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಆ ಮಹಿಳೆ 4 ಗಂಟೆಗಳ ಕಾಲ ತನ್ನ ನೋವುಗಳನ್ನ ತಾನು ಇಟ್ಕೊಂಡ್ರು ಕೂಡ ಅಲ್ಲಿ ದಲಿತ ಮುಖಂಡರು ಕೂಡ ಅಧಿಕಾರಿಗಳನ್ನ ಅಲ್ಲಿಯ ಮುಖ್ಯ ವೈದ್ಯರ ಯಾರು ಇರದೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅಲ್ಲಿ ಸಿಬ್ಬಂದಿಗಳು ಒಂದೊಂದು ರೀತಿ ಒಂದೊಂದು ಹೇಳಿಕೆಯನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಿ ಸಿಬ್ಬಂದಿಗಳ ಜೊತೆ ದಲಿತ ಮುಖಂಡರು ಕೂಡ ಅವ್ರ ಜೊತೆ ವಾಗ್ವಾದ ಆಗುತ್ತೆ. ವಾಗ್ವಾದದ ಸಂದರ್ಭದಲ್ಲಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಮಠ ಅವಳನ್ನ ಚಿಕಿತ್ಸೆಗೆ ಒಳಪಡಿಸಿಲ್ಲ, ಮತ್ತೆ ಯಾಕೆ ನೀವು ಅದನ್ನ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ನೀವು ಕೇಳಿಕೆ ಯಾರು ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿ ಸಿಬ್ಬಂದಿ ಮಾಡ್ತಾನೆ. ಸಿಬ್ಬಂದಿ ಮಾಡುವಂತ ಸಂದರ್ಭದಲ್ಲಿ ಅವರವರ ಜೊತೆ ವಾಗ್ವಾದ ಕೂಡ ಆಗತ್ತೆ. ವಾಗ್ವಾದ ಆದ ನಂತರ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಕೂಡ ಭೇಟಿ ಕೊಡ್ತಾರೆ. ಯಾಕೆ ಈ ರೀತಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ, ಇವರಿಗೆ BP ಮತ್ತು ಶುಗರು ಮತ್ತು ರಕ್ತಸ್ರಾವ ತೊಂದರೆ ಇದೆ, ಹೀಗಾಗಿ ನಾವು ಜಿಲ್ಲಾ ಆಸ್ಪತ್ರೆಗೆ ಬರೆದು ಕೊಡ್ತೀವಿ ಅಂತಕ್ಕಂಥದ್ದನ್ನ ಅಲ್ಲಿಯ ಸಿಬ್ಬಂದಿಗಳು ಹೇಳ್ತಾರೆ. ಆದ್ರೆ ಮುಖ್ಯವಾಗಿ 4 ಗಂಟೆಗಳ ಕಾಲ ಕಾಯಿಸಿ ಅವರನ್ನ ಮುಂದೆ ಕಳಿಸುವುದಾದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಅನ್ನುವಂತ ಪ್ರಶ್ನೆ. ಏನಾದ್ರೂ ಸಾವಿನ ಸಂಖ್ಯೆ ಹೆಚ್ಚಾಗಿದ್ರು ಕೂಡ ಗರ್ಭಿಣಿಯ ಸ್ತ್ರೀಯರಿಗೆ ಯಾಕೆ ಇತ್ತ ಕಡೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ದಲಿತ ಮುಖಂಡರು ಮತ್ತು ಅಲ್ಲಿಯ ಮಹಿಳೆ ಒಂದು ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯಲ್ಲಿ ಕೂಡ ವ್ಯಾಪ್ತಿಯಲ್ಲಿ ಬರುವುದರಿಂದ ಪೊಲೀಸರು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ವಿನಃ ಇಲ್ಲಿವರೆಗೂ ಆ ಹೀನಾಳ ಚಿಕಿತ್ಸೆಯನ್ನ ಯಾರು ಕೂಡ ಅಲ್ಲಿಯ ವೈದ್ಯರು ಗಮನಿಸಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು